ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸುಮಾರು ದಿನ ಆಗಿದೆ ವಿಡಿಯೋ ಹಾಕೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ಒಂದಿಷ್ಟು ಕಾರಣಗಳಿದ್ದಾವೆ. ಸೊ ಹಾಗಾಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ವಿಡಿಯೋ ಹಾಕೋಕ್ಕೆ. ಸೊ ಮತ್ತೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ವಿಡಿಯೋ ಮಾಡಿ ಹಾಕೋಕ್ಕೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವಾ, ಚರಿ ಹೊಸ ಒಂದು ಸೈಕಲ್ ನೋಡೋಕ್ಕೆ ಬಂದಿದ್ದಾಳೆ. ಯಾಕೆಂತಂದರೆ ಅವಳು ಕೇಳಿದ್ಲು, ಮಮ್ಮಿ ನನಗೆ ಸೈಕಲ್ ಕೊಡಿಸು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ಸೊ ನಮಗೂ ಅವಳನ್ನ ಇಲ್ಲಿ ಬಿಟ್ಟು ಹೋಗೋದು ಅಥವಾ ಕರ್ಕೊಂಡು ಹೋಗೋದು ಅಂತ ಒಂದು ಏನೋ ಕನ್ಫ್ಯೂಷನ್ ಇದ್ದ ಕಾರಣ ನಾನು ಸ್ವಲ್ಪ ನೋಡೋಣ ಅಂತ ಮುಂದೆ ಹಾಕ್ತಾ ಇದ್ದೆ. ಸೊ ಫೈನಲಿ ಓಕೆ, ಅವಳು ಅಷ್ಟು ಕೇಳ್ತಾ ಇದ್ದಾಳೆ ಅಂತ ಹೇಳಿ ಅವಳೇ ಚೂಸ್ ಮಾಡಿಕೊಂಡ್ಳು ಸೈಕಲ್ನ. ಸೊ ಅವಳೇ ನನಗಿದೆ ಪಿಂಕ್ ಮತ್ತು ಬ್ಲೂ ಇರೋವಂಥ ಸೈಕಲ್ಲೇ ಬೇಕು ಅಂತ ಚೂಸ್ ಮಾಡಿಕೊಂಡ್ಳು. ಸೊ ಅದನ್ನು ತೊಗೊಂಡು ನಾವು ಕಾರಲ್ಲಿ ಇಡೋಕ್ಕೆ ನೋಡಿದ್ವಿ, ಕಾರಲ್ಲಿ ಇಡಿಸ್ಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಸಪ್ರೇಟ್ ಆಟೋ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದ್ವಿ. ನಮ್ಮಮ್ಮ ಅದಕ್ಕೂ ಪೂಜೆ ಮಾಡ್ತಾ ಇದ್ದಾರೆ. ಅರ್ಶಿನ ಕುಂಕುಮ ಹೂವು ಅದು ಇದು ಅಕ್ಷತೆ ಎಲ್ಲ ಹಾಕಿ ಊದಿನ ಕಡ್ಡಿ ಎಲ್ಲ ಬೆಳಗಿ ಈ ಥರ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಅವಳಿಗೊಂಥರ ಮಕ್ಕಳಿಗೆ ಹೊಸದೇನಾದ್ರು ತೊಗೊಂಡು ಬಂದಾಗ ಅದಕ್ಕೊಂದು ಪೂಜೆ ಮಾಡಬೇಕು ಅನ್ನೋದು ಅವರಿಗೂ ಬರಲಿ ಅನ್ನೋ ಕಾರಣಕ್ಕೆ ಹಾಗೆ ಒಂದು ಖುಷಿಗೋಸ್ಕರ ಪೂಜೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೇಗಾಗ್ತಿತ್ತು ಅಂತಂದರೆ ಅಪ್ಪ ಅಮ್ಮ ಯಾವ ಸೆಲೆಕ್ಟ್ ಮಾಡ್ತಾರೋ ಅದನ್ನೇ ತೊಗೋಬೇಕಿತ್ತು. ನಾವಾಗೆ ಇಂಡಿಪೆಂಡೆಂಟಾಗಿ ಸೆಲೆಕ್ಟ್ ಮಾಡೋ ಥರ ಇರಲಿಲ್ಲ. ಬಟ್ ಇವಾಗಿನ ಮಕ್ಕಳು ಹೇಗಿದ್ದಾರೆ ಅಂತಂದರೆ ಅವರೇ ಸೆಲೆಕ್ಟ್ ಮಾಡಿದ್ದು ಅದೇ ಕಲರು ಅದೇ ಪ್ಯಾಟ್ರನ್ನು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ. ಸೊ ನನಗಿದ್ದೇ ಬೇಕು ಅನ್ನೋ ಥರ. ಸೊ ಅದನ್ನೇ ಕೊಡಿಸ್ಬೇಕು. ಸೊ ಚರಿ ಬಂದ್ಬಿಟ್ಟು ಈ ಕಲರ್ ಇರುವಂಥ ಒಂದು ಸೈಕಲ್ನ ಆರಿಸ್ಕೊಂಡ್ಲು. ಅಲ್ಲಿ ಅಷ್ಟೆಲ್ಲ ಸೈಕಲ್ ಇತ್ತು, ನನಗೆ ಬೇರೆ ಸೈಕಲ್ ಇಷ್ಟ ಆಗಿತ್ತು. ಚರಿ ಅದು ತೊಗೊಳ್ಳೋ, ಅದು ಚೆನ್ನಾಗಿದೆ, ಕಲರು ಯೂನಿಕ್ ಆಗಿದೆ ಅಂತ ಹೇಳಿದ್ರು. ಮಮ್ಮಿ ನನಗೆ ಇದೇ ಬೇಕು ಅಂತ ಹೇಳಿ ಇದನ್ನೇ ತೊಗೊಂಡ್ಲು. ಸೊ ಅದಕ್ಕೆ ಅವರು ಒಂದು ಲಾಕು ಮತ್ತು ಒಂದು ಬೆಲ್ನ ಕೂಡ ಹಾಕಿ ಕೊಟ್ಟರು. ಯಾರೋ ಒಬ್ರು ಸೈಕಲ್ ಪ್ರೈಸ್ ಕೇಳಿದ್ದಾರೆ. ಸೈಕಲ್ ಪ್ರೈಸ್ ಬಂದು ಇವಾಗ ಒಂದು 6,000, 6,700, 5,000, 5,500 ಈ ಥರ ನಡೀತಾ ಇದೆ. ಸೊ ಇಟ್ಸ್ ಮೋರ್ ದೆನ್ 5,500ಕ್ಕಿಂತ ಜಾಸ್ತಿನೇ ನಡೀತಾ ಇದೆ. ಇದು ಬಂದು BS ಆಗಿರೋದ್ರಿಂದ ಸ್ವಲ್ಪ ಅಷ್ಟೇ ಆ ರೇಂಜಲ್ಲೇ ಬರುತ್ತೆ. ಸೊ ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು, ದಪ್ಪ ಚೆನ್ನಾಗಿರೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಾಗೆ ನಮ್ಮ ಮಮ್ಮಿ ಅದಕ್ಕೆ ನಿಂಬೆಹಣ್ಣನ್ನ ಹೆಚ್ಚಿ ಇಡ್ತಾ ಇದ್ದಾರೆ. ಸರಿ ಅದ್ರ ಮೇಲೆ ಓಡಿಸ್ಕೊಂಡು ಹೋಗ್ಬೇಕು ಫಸ್ಟ್ ರೈಡ್ ಅಂತ ಹೇಳ್ಬಿಟ್ಟು. ಅತ್ತ ನಿಂಬೆಹಣ್ಣು ತುಳಿಸ್ಬೇಕ. ಬಾ ದಿನ ನಮ್ಮಲ್ಲಿ ವೆರೈಟೀಸ್ ಅಂತೂ ಇದ್ದೇ ಇರುತ್ತೆ. ಸೊ ಇವತ್ತು ಬಂದು ಏನದು ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಪಲ್ಯ ಮತ್ತು ಗೋಬಿ ಮಂಚೂರಿ ಅದೆಲ್ಲ ಇತ್ತು. ಹಾಗೆ ನನ್ನ ತಮ್ಮ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಫಿಶ್ ಫ್ರೈನ ತೊಗೊಂಡು ಬಂದಿದ್ದಾನೆ. ಇವಾಗ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ, ಅದೇನೋ ಗೊತ್ತಿಲ್ಲ. ಫಿಶ್ ಫ್ರೈ, ಫಿಶ್ ತುಂಬಾ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಫಿಶ್ ಮೇಲೆ. ಸೊ ಹಾಗಾಗಿ ಇಲ್ಲಿ ಒಬ್ಬರು ದಾವಣಗೆರೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದು ಕಡೆ ಅಂತ ಹೇಳ್ಬಿಟ್ಟು ತಂದು ಕೊಟ್ಟ. ಸೊ ಇದು 3 ಫಿಶ್ ಬರುತ್ತೆ ಅದರೊಳಗೆ. ಎಸ್, ಫಿಶ್ ಎಲ್ಲ ತಿಂದು ಅದೇನೋ ಹೆವಿ ಅನ್ಸೋದಿಲ್ಲ. ಫಿಶ್ಶು ಸ್ವಲ್ಪ ಲೈಟಾಗಿ ಅನಿಸುತ್ತೆ. ಹಾಗೆ ನೀವು ಯಾರಾದರೂ US ಅಲ್ಲಿ ಇರೋರು ನೋಡ್ತಾ ಇದ್ರೆ, ಎಸ್ಪೆಷಲಿ ಮಂಗಳೂರನ್ಸು ಫಿಶ್ ಜಾಸ್ತಿ ತಿನ್ನೋರು, ಯಾವ ಫಿಶ್ನ ನಾವು US ಅಲ್ಲಿ ತೊಗೋಬಹುದು, ಯಾವ್ದು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೂ ಹೆಲ್ಪ್ ಆಗುತ್ತೆ, ನನಗೂ ಫಿಶ್ ಇಷ್ಟ ಆಗ್ತಾ ಇದೆ ಇವಾಗ. ಆ್ಯಂಡ್ ಇದು ಬಂದು ನಾವು ಹೋಟೆಲ್ಗೆ ಬಂದಿದ್ದೀವಿ, ರೆಸ್ಟೋರೆಂಟ್ಗೆ. ಏನಾದರೂ ಆ್ಯಕ್ಚುಲಿ ಅವತ್ತು ಬೆಳಗ್ಗೆಯಿಂದ ನಮ್ಮದು ಶಾಪಿಂಗ್ ಆಯಿತು. ಆ ಶಾಪಿಂಗ್ ಕ್ಲಿಪ್ಸ್ ಎಲ್ಲ ನಾನು ತೊಗೊಂಡಿಲ್ಲ. ಒಂದಿಷ್ಟು ಶಾಪಿಂಗು, ಚರಿಗೆ ಓಡಾಡ್ಸೋದು ಅದು ಇದು ಎಲ್ಲ ಆಯಿತು. ಅವತ್ತು ರಜಾ ಇತ್ತು. ಸೊ ನಾನು ಮತ್ತು ನನ್ನ ಕಸಿನು, ನಮ್ಮಮ್ಮ, ನನ್ನ ತಮ್ಮ, ಚೆರಿ ಎಲ್ಲರೂ ಸೇರಿಕೊಂಡು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಇದು ಬಂದು ಡೋಕ್ಲಾ. ನಾನು ಡೋಕ್ಲಾ ತಿಂದು ತುಂಬ ಸುಮಾರು ತಿಂಗಳುಗಳೇ ಆಗೋಗಿತ್ತು. US ಅಲ್ಲಿದ್ದಾಗ ಡೋಕ್ಲಾ ಜಾಸ್ತಿ ತಿಂತಾ ಇದ್ದೆ. ಸೊ ಈಗ ಡೋಕ್ಲಾ ತೊಗೊಂಡಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಹಾಗೆ ವಡಾಪಾವ್
ಪಾವ್, ಅಥೆಂಟಿಕ್ ವಡಾ ಪಾವ್ ವಿತ್ ಜಿಲೇಬಿ. ಹಾಗೆ ಚೆರಿಗೆ ಈ ವೈಟ್ ಸಾಸ್ ಪಾಸ್ತಾ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವಳಿಗೆ ವೈಟ್ ಸಾಸ್ ಪಾಸ್ತಾ ತೊಗೊಂಡಿದ್ದೀನಿ. ಹೀಗೆ ತುಂಬಾನೇ ನಿದ್ದೆ ಬಂದ್ಬಿಟ್ಟಿದೆ, ಯಾಕಂದ್ರೆ ಬೆಳಗ್ಗೆಯಿಂದ ಆಟ ಆಡಿದ್ಲು, ಸಖತ್ ಟಯರ್ಡ್ ಆಗಿದ್ಲು ಅವಳು. ಸೊ ಹಾಗಾಗಿ ಅವಳು ಲೈಕ್ ತಿನ್ನಕ್ಕೆ ನಾನು ಫೋರ್ಸ್ ಆಗ್ತಾ ಇತ್ತು. ಬಿಕಾಸ್ ನಾನು ಯಾವಾಗೇ ಅವಳನ್ನ ಕರ್ಕೊಂಬಂದು ವೈಟ್ ಸಾಸ್ ಪಾಸ್ತಾ ಕೊಡ್ಸಿದ್ರೆ ಅವಳಾಗೆ ತಿನ್ನೋಳು. ಬಟ್ ಇವತ್ತು ಯಾಕೋ ಸ್ವಲ್ಪ ಇದು ಮಾಡ್ತಾ ಇದ್ದಾಳೆ, ಅಂದ್ರೆ ನಿದ್ದೆ ಜಾಸ್ತಿ ಬಂದಿದೆ ಅವಳಿಗೆ. ಅಲ್ಲೇ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ಲು ಅವಳು. ಸೊ ನಮ್ಮಮ್ಮ ಮತ್ತು ನನ್ನ ಕಸಿನ್ನು ಮತ್ತು ನನ್ನ ತಮ್ಮ ಅವರೆಲ್ಲ ಪರಾಟಾನೇ ತೊಗೊಂಡ್ರು. ಅಂದರೆ ಒಬ್ರು ಆಲೂ ಪರಾಟ, ಒಬ್ರು ಗೋಬಿ ಪರಾಟ, ಒಬ್ರು ಏನದು ತೊಗೊಂಡು ಅಲ್ಲಿ ತಿನ್ಕೊಂಡು ಬಂದ್ವಿ ನಾವು. ಸರಿ, ನನಗೆ ಅಂತ ಹೋಗಿ ಅಂಗಡಿಗೆ ಹೋಗಿ ಸರ್ಪ್ರೈಸ್ ತೊಗೊಂಬಂದಿದ್ದಾಳೆ. ಏನು ತೊಗೊಂಬಂದಿದ್ದಾಳೆ ಅಂತ ನೋಡೋಣ. ಸೊ ನನಗಿಷ್ಟ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದಾಳಂತೆ ಅವಳು. ಹೋಗ್ಬಿಟ್ಟು ನಂಗೆ ಇಷ್ಟ ಅಂತ ಗೊತ್ತಾ ನಿನಗೆ ಇದು? ಥ್ಯಾಂಕ್ ಯು ಸರಿ. ಸೈಕಲ್ ಅಷ್ಟು ಹೋಗಿ ಬಂದಿದ್ದೆ, ಸೈಕಲಲ್ಲಿ ಹೋಗ್ಬಂದ ಬೇಕ್ರಿ ತನಕ ಹೋಗಿದ್ಯಾ? ಆಮೇಲೆ ತಿಂತೀನಿ, ಈಗ ಬೇಡ, ಆಮೇಲೆ ತಿಂತೀನ. ನನಗೆ ಸರ್ಪ್ರೈಸ್ ನನಗೆ ಇಷ್ಟ ಅಂತ ತಗೊಂಡ. ಏನ್ ಮಾಡ್ತಾ ಇದ್ದೀರಿ? ನೇಲ್ ಪಾಲಿಶ್. ನೇಲ್ ಪಾಲಿಶ್ ಸ್ಪಾರ್ಕಲಿ ಒಂದ್ ಕಡೆ, ಡಾರ್ಕ್ ಒಂದ್ ಕಡೆ. ಸ್ಪಾರ್ಕಲಿ ಇದೆಲ್ಲ ಇದು? ಸ್ಪಾರ್ಕಲಿ ಬಟ್ ಲೈಟ್ ಇರ್ತಾರೆ ಅದಕ್ಕೆನಾ? ಇಲ್ಲ ಸ್ಪಾರ್ಕಲಿ, ಎಲ್ಲೂ ಸ್ಪಾರ್ಕಲ್ ಇದಾವಲ್ಲ. ಇದು ಡಾರ್ಕ್, ಇದು ಸ್ಪಾರ್ಕಲಿ ಅಲ್ಲ. ಲೈಟ್ ಎಷ್ಟೊಂದು ಕಲೆಕ್ಷನ್ಸ್ ಇದಾವಲ್ಲ ನಿಮ್ಮ ಹತ್ರ, ನಿಮ್ಮ ಅಂಗಡಿಯಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಶಾಪಲ್ಲಿ ತುಂಬಾ ಇದೆ, ಎಷ್ಟೋ ಜಾಸ್ತಿ. ಹೌದಾ? ಎಲ್ಲಿಂದ ತಂದ್ರಿ ನೀವು? ಬೇರೆ ಅಂಗಡಿಯಿಂದ. ಬೇರೆ ಅಂಗಡಿ ಇಂದ ತಗೊಂಬಂದು ಇಟ್ಕೊಂಡಿದ್ದೀರಾ? ಇಂಡಿಯಾದ್ದು ಎಷ್ಟನಿಂದ ಯುಎಸ್ದ ಇವೆಲ್ಲ? ತುಂಬಾ ಚೆನ್ನಾಗಿದೆ ನಿಮ್ ಕಲೆಕ್ಷನ್ಸ್. ಇದು ಡಾರ್ಕ್ ಕಲರ್ಸ್, ಇದು ಸ್ಪಾರ್ಕಲ್ ಕಲರ್ಸ್, ಇದೆಲ್ಲ ಲೈಟ್ ಕಲರ್ಸಾ? ಹಂಗ್ ಸೆಗ್ರಿಗೇಟ್ ಮಾಡಿದಿರಿ. ಥ್ಯಾಂಕ್ ಯು. ನಮಗೆ ಲೈಟ್ ಕಲರ್ಸ್ ಮತ್ತೆ ಸ್ಪಾರ್ಕಲ್ಸ್ ಇಷ್ಟ. ಡಾರ್ಕ್ ಅಜ್ಜಿಗೆ ಇಷ್ಟ. ಇಲ್ಲ ಐತಲ್ಲ, ನಿಮಗೆ ಯಾವ್ದು ಇಷ್ಟ? ನಮಗೆ ಡಾರ್ಕ್ ಇಷ್ಟನಾ? ಓಕೆ. ಯಾವ ತಗೋತೀವಿ? ನಮಗೆ ಇದು 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 ಕೊಡಿ. ಯಾವುದು? ಇದು ಇದು ಮತ್ತೆ ಇದು. ಎಷ್ಟಾಯ್ತು? 3000. 3000ನಾ? 3 ನೇಲ್ ಪಾಲಿಶಿಗೆ? ಹೌದು ಬಿಡ, ಇವು ಕಾಸ್ಟ್ಲಿನೇ ಇದಾವೆ. ಸರಿ, ಸಾರಿ, OPI ಕಾಸ್ಟ್ಲಿನೇ ಇದಾವೆ ಬಿಡು. ಸರಿ, ಕೊಡ್ತೀನಿ 3000. ಓಕೆ, ಥ್ಯಾಂಕ್ ಯು. ನಿಜ ಕೊಡ್ಬೇಕು. ಆಯ್ತು. ಏನಪ್ಪ ಏನೋ ಹೇಳ್ತಿದ್ದಲ್ಲ, ಶುಕ್ಲ ಬುಕ್ಲ ಹಾಕೋ. ಮಾಡ್ಕಂತ ಹೇಳು, ಆಕ್ಷನ್ ಮಾಡ್ಕಂತ. ಊಟ ಕಾಕದಾಗ ಈಚಲ ಬಾಬಸವ ನಾನರ ತಾತಬರ ಶಾಶರ. ಅಷ್ಟೇನಾ? ಕೋಳಿ ಬೆಳಿಗಾಯ್ತು ಏಳಿ ಮ್ಯಾವ್ ಮ್ಯಾವ್ ಬೆಕ್ಕು ಕದ ಹಾಲು ನೆಕ್ಕು
ಬೆಕ್ಕು ಬೌ ಬೌ ನಾಯಿ ಸಾಕು ಮುಚ್ಚು ಬಾಯಿ ಮನೆ ಮುಂದೆ ಕಾಯಿ ಕಾಯೋದೆ ಕೊಬ್ಬರಿ. ಒಂದಾರಿ ಕೆಳಗಾಯ್ತು ಏಳಿ ಅಕ್ಕ ಪಕ್ಕ ಹೇಳಿ ಚಪಾತಿ ಚಪ್ ಚಪ್ ಜಿಲೇಬಿ ಜಿಮ್ ಜಿಮ್ ಖಾರ ಹ ಹ ಉಪ್ಪಿನಕಾಯಿ. ಕೇಳಿಸ್ತೈತಾ? ಇಲ್ಲ ಹಸಿತೈತ್ ನಿನಗೆ. ನನಗೆ ಹೊಟ್ಟೆ ಹಸಿತೈತಾ? ಅದ್ರೊಳಗೆ ಗೊತ್ತಾಯ್ತಾ? ಇದ್ರೊಳಗೆ ಗೊತ್ತಾಯ್ತಾ ಕಂದ? ಇಷ್ಟಕ್ಕಂದ ಇದು ತಾತಂಗ್ ನೋಡು. ನೀನೇ ಹಿಡ್ಕೋಬೇಕು. ಅಲ್ಲಿ ಹಿಡ್ಕೋಬೇಕ ಕೈ, ಅದ್ರಲ್ಲಿ ಅಲ್ಲಿ ಹಿಡ್ಕೋಬೇಕಂತ. ಸೌಂಡ್ ಕೇಳಿಸ್ತಾ ಇಲ್ಲ ಅಂತೆ. ಅಲ್ಲಿರಲ್ಲ, ಹಾರ್ಟ್ ಲೆಫ್ಟ್ ಇರುತ್ತೆ. ಏನು ಸೌಂಡ್ ಕೇಳಿಸ್ತಾ ಇಲ್ವಂತೆ. ನಮ್ಮ ಮಾಮನ ಮನೆಗೆ ಊಟಕ್ಕೆ ಕರೆದಿದ್ರು ನನ್ನ. ಅದು ಅಲ್ಲಿ ಹೋಳಿಗೆ, ಸೀಕರಣೆ, ಪಲ್ಯ, ಕೋಸಂಬರಿ, ವಡೆ, ಹಪ್ಪಳ, ಸಂಡಿಗೆ, ಚಿತ್ರಾನ್ನ, ಅನ್ನ ಸಾರು ಎಲ್ಲ ಊಟ ಇತ್ತು. ಸೊ ಎಲ್ಲರೂ ಕುತ್ಕೊಂಡು ಬಾಳೆದೆಲೆ ಮೇಲೆ ಊಟ ಮಾಡಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ಇಲ್ಲಿ ನಮ್ಮ ಮಾಮನ ಮಗಳದು ಸೂಚಕ್ಕಿಟ್ಟು ಅವಳು ಅಂದರೆ ಪೇಷಂಟ್ಗೆಲ್ಲ ಈ ಥರ ಇದು ಹಾಕಬೇಕಲ್ಲ ಸೂಚರ್, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಸೊ ಅದನ್ನು ಚರಿ ನೋಡ್ತಾ ಇದ್ದಾಳೆ. ಯಾರಿಗೆ ಆದ್ರೂ ಹೆದರಿಕೆ ಆಗುತ್ತೆ. ನನಗೆ ಅದು ನೋಡಿದ ತಕ್ಷಣ ಅದು ಸಿಲಿಕಾನ್ ಆರ್ಟಿಫಿಷಿಯಲ್ ಆದ್ರೂ ಒಂಥರ ಆರ್ಟಿಫಿಷಿಯಲ್ ಸ್ಕಿನ್ ಥರ ಫೀಲ್ ಆಗುತ್ತೆ. ಸೊ ಅದು ಚರಿ ಅದೇನು ಹೆದರಿಕೆನೇ ಇಲ್ಲ. ಸೂಚರ್ ಕಿಟ್ನ ಆರಾಮಾಗಿ ಇಟ್ಕೊಂಡು ಅಕ್ಕ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ಲು. ಸೊ ಅವಳು ಅಂದರೆ ಈಗೇನಾದರೂ ನಮಗೆ ಸ್ಕಿನ್ ಕಟ್ ಆದಾಗ ಬಿದ್ದಾಗ ಅದು ಹೊಲಿಗೆ ಹಾಕ್ತಾರಲ್ಲ, ಸೊ ಅದ್ರದ್ದು ಕಿಟ್ ಅದನ್ನ ಹೇಳಿಸ್ಕೊಳ್ತಾ ಇದ್ಲು. ಅವಳ ಹತ್ರ ಹೆಂಗೆ ಮಾಡೋದು, ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ಲು. ಅದಾದ್ಮೇಲೆ ಸಂಜೆ ನಾವು ಕಷಾಯ ಮಾಡಿಕೊಟ್ಟಿದ್ರು. ಕಷಾಯ ಎಲ್ಲ ಕುಡಿದ್ಬಿಟ್ಟು ಮೇಲ್ಗಡೆ ಸುಮಾರು ಒಂದು 4 ಮಹಡಿ ಮೇಲೆ ಹೋಗಿ ಕುತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅನ್ಫಾರ್ಚುನೇಟ್ಲಿ ನಾವು ಸನ್ಸೆಟ್ನ ಮಿಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ತುಂಬಾ ಮೋಡ ಇತ್ತು ಅಲ್ಲಿ. ಸೊ ಹಾಗಾಗಿ ಸನ್ಸೆಟ್ ನೋಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾವು ಕುತ್ಕೊಂಡು ಆ ಗಾಳಿನ ಏನಂತಾರೆ ಪಕ್ಷಿಗಳೆಲ್ಲ ವಾಪಸ್ಸು ಮನೆಗೆ ಹೋಗ್ತಾ ಇರತ್ತಲ್ಲ ಅದನ್ನ, ಮತ್ತೆ ವ್ಯೂನ, ಅಲ್ಲಿ ಕುಂದವಾಡ ಕೆರೆನ ಎಲ್ಲನೂ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಕುತ್ಕೊಂಡಿದ್ವಿ. ಅದಾದ್ಮೇಲೆ ಚರಿನ ನಮ್ಮ ಮಾಮ ಕರ್ಕೊಂಬಂದ್ರು, ಮೇಲೆ ಎತ್ಕೊಂಡ್ಬಂದು. ತುಂಬ ಕಷ್ಟ ಅಲ್ಲೇ ಆ್ಯಕ್ಚುಲಿ ಮೇಲೆ ಕರ್ಕೊಂಬರೋದು ಎತ್ಕೊಂಡು. ಸೊ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಮೇಲೆ 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 ಬಂದು ಅದ್ರ ಮೇಲೆ ಟ್ಯಾಂಕಿನ ಮೇಲೆ ಕುತ್ಕೊಂಡಿದ್ವಿ. ನಾನು ಅವಳು ಇಬ್ಬರೇ ಕುತ್ಕೊಂಡಿದ್ವಿ. ಸೊ ಒಂಥರ ಕ್ವಾಲಿಟಿ ಟೈಮ್ ಅಂತ ಅನ್ನಿಸ್ತು ನನಗೆ ಅದು. ಬಿಕಾಸ್ ನೋಡ್ತಾ ಇರ್ಬೋದು ಕೆರೆ ಮೇಲೆ ಈ ಥರ ಹಕ್ಕಿ ಹಾರೋವಂಥದ್ದು ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಿದ್ವಿ. ಆಮೇಲೆ ಚರಿ ನನಗೆ ಭಯ ಆಯಿತು, ಯಾಕಂದರೆ ಗಾಳಿ ಜಾಸ್ತಿ ಇತ್ತು. ಸೊ ಚರಿನ ನಮ್ಮ ಮಾಮ ಕರ್ಕೊಂಡೋದ್ರು ಕೆಳಗಡೆ. ಅಲ್ಲಿಂದ ಹಾಯ್ ಮಾಡ್ತಾ ಇದ್ದಾಳೆ ಅವಳು. ಇಲ್ಲಿ ಬೆಳಗ್ಗೆ ಸನ್ರೈಸ್ ಆಗಿರ್ಬೋದು, ಸಂಜೆ ಸನ್ಸೆಟ್ ಆಗಿರ್ಬೋದು, ಎರಡೂ ನೋಡುವಂತಹ ಒಂದು ಹೈಟಲ್ಲಿರುವಂತಹ ಒಂದು ಜಾಗ. ಸೊ ತುಂಬಾ ಎಂಜಾಯ್ ಮಾಡಬಹುದು ಅಲ್ಲಿ. ಸೊ ಸಂಜೆ ಎಲ್ಲ ಅಲ್ಲಿ ಕಳೆದು ರಾತ್ರಿ ನಾವು ನಮ್ಮ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಚರಿನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಇದು ಕೇಳಿದ್ರ ಏನಂತ, ಇದು ಅದಂದ್ರೆ ಏನು ಅಂತ ಕೇಳಿದ್ರಾ? ಆಮೇಲೆ ಯಾರು ಆನ್ಸರ್ ಮಾಡ್ಲಿಲ್ಲ. ಅದು ಐಸು, ನೋಸು, ಈಸು, ಮೌತು, ಚಿನ್ನು, ಚಿಕ್ಸ್ ಅಂತ ಇದ್ರ. ನಾನಷ್ಟೇ ಜೋರಾಗಿ ಕೂಗ್ದೆ ಫಾರೆಡ್ ಅಂತ. ಆಮೇಲೆ ಹೂ ಸೆಡ್ ಅಂದ್ರ ನಾನ್ ಕೈ ಹಿಂಗೆ ಎತ್ತದ್ನ, ಆಮೇಲೆ ಹಿಂಗಂದ್ಲ, ಆಮೇಲೆ ಕ್ಲಾಪ್ಸ್ ಹೊಡೆಗಂದ್ರ ಅದಕ್ಕೆ
ಮಾಡಬೇಕು ಕ್ಲಾಸಲ್ಲಿ. ಓಕೆ, ಕ್ವೆಶನ್ಸ್ ಕೇಳಿದ್ರೆ ಆನ್ಸರ್ ಮಾಡಬೇಕು, ಗೊತ್ತಾಯ್ತಾ? ಲಾಲಿಪಾಪ್ಸ್ ಅಷ್ಟೇ ಗೊತ್ತು ನನಗೆ. ಎಲ್ಲ ಗೊತ್ತು ನಿಂಗೆ. ಯು ನೋ ಎವ್ರಿಥಿಂಗ್, ರೈಟ್? ಅಂಡ್ ಯು ಹ್ಯಾವ್ ಟು ಲರ್ನ್. ಟೀಚರ್ ಹೇಳ್ಕೊಟ್ಟಿದ್ದನ್ನ ಕಾನ್ಸಂಟ್ರೇಟ್ ಮಾಡಿ ಕೇಳ್ಕೊಂಡು ಕಲಿಬೇಕು. ಓಕೆ, ಅದೇ ಮಾಡ್ತಾ ಇರೋದು. ಜಾಣಪ್ಪ ನೀನು. ಯಾರು ಆನ್ಸರ್ ಮಾಡಲಿಲ್ಲ ಫುಲ್ ಕ್ಲಾಸ್ ಅಲ್ಲಿ. ಹೌದಾ? ಅಷ್ಟು ಹಿಂಗಡೆ ಮುಂದಡೆ ನಾನು ಈ ಕಡೆ ಕುಂತಿರ್ತೀನಲ್ಲ, ಆಸೆ ಪಕ್ಕ ಆಸೆಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನಾನೇ ಆನ್ಸರ್ ಮಾಡಿದ್ದು. ಗುಡ್ ಜಾಬ್ ಚೆರಿ. ಸೊ ಅವತ್ತಿನ ದಿನ ಮತ್ತೆ ನಾನು ನನ್ನ ತಮ್ಮ ಹೋಗ್ಬಿಟ್ಟು ಕ್ರ್ಯಾಬ್ ಇತ್ತು ಅಲ್ಲಿ. ಸೊ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕ್ರ್ಯಾಬ್ ಫ್ರೈನ ತೊಗೊಂಬಂದಿದ್ವಿ. ಅಮೇಝಿಂಗ್ ಆಗಿತ್ತು. ಆ್ಯಂಡ್ 2 ದಿನ ಆದಮೇಲೆ ಗುರುಪೂರ್ಣಿಮೆ ಇತ್ತು. ಗುರುಪೂರ್ಣಿಮೆನ ನಮ್ಮ ಅಣ್ಣನ ಮನೆಯಲ್ಲಿ, ಅಂದರೆ ನಮ್ಮ ದೊಡ್ಡಪ್ಪ ಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಜೋಡಿಸಿಟ್ಟಿರೋವಂಥದ್ದಾಗಿರಬಹುದು. ಗುರುಪೂರ್ಣಿಮನ ಸಾಯಿಬಾಬಾನ ಫೋಟೋನ ಇಟ್ಬಿಟ್ಟು ಈ ಥರ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ಊಟದೆಲ್ಲ ನಾನು ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಅಂದರೆ ಚರಿಗೆ ಊಟ ಮಾಡಿಸ್ತಾ ಇದ್ದೆ ಅವತ್ತು. ಸೊ ಅವಳಿಗೆ ಹುಷಾರಿರಲಿಲ್ಲ, ಬೇರೆ ಸ್ಕೂಲಿಗೆ ಕಳಿಸಿರಲಿಲ್ಲ ನಾನು. ಸೊ ಹಾಗಾಗಿ ಜಸ್ಟ್ ಡೆಕೋರೇಷನ್ನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಡೆಕೋರೇಷನ್ನ. ತುಂಬಾ ಇಷ್ಟ ಆಯಿತು. ಇವ್ರು ಬಂದು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ವೈಫು. ಸೊ ಅವ್ರು ಪೂಜೆ ಮಾಡ್ತಾ ಇರೋವಂಥದ್ದು. ಹಾಗೆ ಎಲ್ಲರೂ ತುಂಬ ಜನ ಬಂದು ಸಹಸ್ರನಾಮಗಳನ್ನು ಹೇಳುವಂಥದ್ದು, ಹಾಗೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಆವತ್ತು ಅವ್ರ ಮನೆಯಲ್ಲಿ ಗುರುಪೂರ್ಣಿಮೆನ ನಾವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಅವ್ರ ಮನೇಲಿ ಈ ಥರ ರೋಸ್ಗಳಾಗಿರಬಹುದು, ಈ ಥರ ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಅಂದ್ಕೊಳ್ತೀನಿ ನಾನು ಇದನ್ನು. ಬಿಕಾಸ್ ಬರ್ಡ್ ಆಫ್ ಪ್ಯಾರಡೈಸ್ ಎಲೆ ಮತ್ತು ಹೂವು ಹೀಗೆ ಬರುತ್ತೆ. ಸುಮಾರು ಬರ್ಡ್ ಆಫ್ ಪ್ಯಾರಡೈಸ್ ಹೂಗಳು ಬಿಟ್ಟಿದ್ವು. ತುಂಬಾ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಖುಷಿ ಆಯಿತು ನನಗೆ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಚೆರಿ ನನಗೆ ಏನು ಬರ್ಕೊಟ್ಟಿದ್ದಾಳೆ ನೋಡಿ. I love you, mommy, my sweet, sweet mommy. You make me happy when I am sad. I always love you inside my heart. You, I just love you. Cha cha cha. ಎಲ್ಲೈತದ ಖುಷು. ಥ್ಯಾಂಕ್ ಯು ಚೆರಿ. 0 ಎಲ್ಲಿ ಐತಲ್ಲ, ಮಂಗ್ ಮಂಗ್ ಗ ಮಂಗ. ಅಲ್ಲಿ ಬರೀತು ಕೆಳಗಡೆ ಎಲ್ಲ. ಇನ್ನು ಜಾಗ ಕನ್ಫ್ಯೂಸ್ ಆದ್ಯಾ? ಉರಗದ ಹಿಂಗ್ ಮಾಡಿದ್ರಿ ಈಸಿ ಆಯ್ತಾ? ಬ್ಲಾಗ್ ಯಾಕಡೆ ಇಟ್ಕಪ್ಲ. ಏನಾಗುತ್ತೆ? ಓಟ ಓಟ. ಓ ಓಟ. ಓ ಓಟ. ಓ ಓಟ. ಉರಗದ ಓಟ. ಉರಗದ ಓಟ. ಸರಸರ. ಸರಸರ ಎಲ್ಲಿದೆ? ಸರಸರ ಎಲ್ಲಿದೆ? ತೋರ್ಸು. ಸರಸರ. ಓಕೆ, ಸರಸರ ಬರಿಯಪ್ಪ. ಉರಗದ ಫಸ್ಟ್ ಉರಗದ ಬರಿ. ಬಟ್ಟು ಓಟ. ಉರಗದ ಓಟ ಸರಸರ. ಬರಿ ಬೇಗ. ಇಷ್ಟು ಚೆನ್ನಾಗಿ ಬರೀತಾವಲ್ಲ. ಸರ, ಹುಡುಗಿಯರ್ ಬಡ್ದಂಗ್ ಬರೀತಾಳ. ಫಳ ಫಳ, ನಯ ನಳ. ಚೆನ್ನಾಗಿ ಬರೀತಾಳ. ಇಷ್ಟು ನೀಟ್ ಬರ್ತೈತಲ್ಲ ಕಂದ ಕೂಸು ಇದು. ಚರಿ ಅಂತೂ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾ ಬೇಗ ಇಂಪ್ರೂವ್ ಆಗ್ತಾ ಇದ್ದಾಳೆ. ಹಾಗೆ ನೀವೇ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಮುದ್ದಾಗಿ ಬರೆದಿದ್ದಾಳೆ ಅಂತ ಹೇಳ್ಬಿಟ್ಟು. ಯಾರೇ ಆಗಲಿ ಹೊಸ ಲ್ಯಾಂಗ್ವೇಜ್ ಕಲಿಯಬೇಕಾದ್ರೆ ಅಕ್ಷರಗಳು ಹಾಗೆ
ಆ ಕಡೆ ಈ ಕಡೆ ಆಗುತ್ತೆ ಅಂದರೆ ಅಷ್ಟು ನೀಟಾಗಿ ಬರೆಯೋಕ್ಕೆ ಬರಲ್ಲ. ಅದರಲ್ಲೂ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ತುಂಬಾ ಕಷ್ಟ. ಬಟ್ ಚರಿ ತುಂಬ ಚೆನ್ನಾಗಿ ಬರೀತಾ ಇದ್ದಾಳೆ. ನನಗದು ತುಂಬಾ ಖುಷಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.